ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲೆಗಳಿಂದ ಭಾಗವಹಿಸತಕ್ಕಂಥ ಮಕ್ಕಳ ಯಾರಿನ ಕೆ ಕಾಳಪ್ಪ ಇವರಿಗೆ ನಮ್ಮ ಗಂಗಾವತಿ ಭಾರತ ವಿಕಾಸ ಪರಿಷತ್ ವತಿಯಿಂದ ಕೆಲವು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕಂತ. ಜನತೆಗೆ ಈ ನಾಗರ ಶುಭಾಶಯಗಳನ್ನು ಕೊಡುತ್ತಾ
And senior, all of you, submit your sheet there. For parent, one more person is there. Submit all parents and teachers to your drawing sheet to them only. After the competition, there is a lunch facility here only. And after the lunch, we announce your results. Is it? Any doubt? ಮಹತ್ವವಾದ ಸಾಕಷ್ಟು ವಿಷಯಗಳಿವೆ. ಅವುಗಳನ್ನು ನಾವು ಇನ್ನೂ ತಿಳ್ಕೊಂಡಿಲ್ಲ. ಆ ಒಂದು ರೀತಿಯಲ್ಲಿ ದೇಶದ ಭಾಷೆ, ಸಂಸ್ಕೃತಿ, ಇತಿಹಾಸ, ಕ್ರೀಡೆ ಹೀಗೆ ಮುಂತಾದ ವಿಷಯಗಳನ್ನು ನಾವು ಮಕ್ಕಳಲ್ಲಿ ಒಂದು ಜ್ಞಾನ ಅಭಿವೃದ್ಧಿ ಮಾಡುವಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವಿದ್ಯಾರ್ಥಿಗಳು ಅಥವಾ ಭಾಗವಹಿಸಿದವರು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈ ಒಂದು ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ, ಅದು ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಭಾರತೀಯ ವಿಕಾಸ ಪರಿಷತ್ತಿನಿಂದ ಪ್ರತಿ ವರ್ಷ ಆಯೋಜನೆ ಮಾಡಿ ಇಲ್ಲಿಂದ ಆಯ್ಕೆಯಾದಂಥ ಪ್ರತಿಯೊಂದು ಪ್ರಥಮ ಪಡೆಯುವಂಥ ತಂಡವನ್ನು ಮುಂದಿನ ಪ್ರಾಂತ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂಥ ಜವಾಬ್ದಾರಿ ಇದೆ. ಅಲ್ಲಿ ಕೂಡ ಉತ್ತಮವಾದ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸಿದಲ್ಲಿ ಮುಂದಿನ ಹಂತಗಳಲ್ಲಿ ರೀಜನಲ್ ಹಂತ, ಲೋಕಸಭಾ, ನ್ಯಾಷನಲ್ ಮಟ್ಟದಲ್ಲಿ ತಾವು ಭಾಗವಹಿಸಿ ಉತ್ತಮವಾದ ಒಂದು ಬಹುಮಾನ ಪಡೆದರೆ ನಮ್ಮ ಈ ಗಂಗಾವತಿ ಶಾಲೆಗೆ ಕೂಡ ಒಂದು ಒಳ್ಳೆಯ ಹೆಸರು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸರ್ವರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಇಂದು ನಗರದ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಭಾರತ ವಿಕಾಸ ಪರಿಷತ್ ವತಿಯಿಂದ ರಾಷ್ಟ್ರೀಯತೆಯನ್ನು ಮೂಡಿಸುವ ದೇಶವನ್ನು ಎತ್ತಿ ಹಿಡಿಯುವ ಸಂಬಂಧವಾಗಿ ಮಕ್ಕಳಲ್ಲಿ ರಾಷ್ಟ್ರೀಯ ಮನೋಭಾವನೆ ಮೂಡಿಸುವ ಉದ್ದೇಶದಿಂದ ಭಾರತ್ ಕೋ ಜಾನ್ ಅಂದರೆ ಭಾರತವನ್ನು ಹರಿಯಿರಿ ಮತ್ತು ನ್ಯಾಷನಲ್ ಸಿಂಗಿಂಗ್ ಕಾಂಪಿಟೇಷನ್ ರಾಷ್ಟ್ರೀಯ ಸಂವಹನ ಗಾಯನ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಎಲ್ಲ ತಾಲೂಕಿನ ಶಾಲಾ ಮಕ್ಕಳಿಂದ ಕಾರ್ಯಕ್ರಮವನ್ನು ಇಂದು ಏರ್ಪಡಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದು ಹಾಗೂ ಎಲ್ಲ ಪಾಲಕರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಸಹಕರಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ. ಅದ್ಭುತವಾದ ಒಂದು ಕಾರ್ಯಕ್ರಮ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಜರುಗ್ತಾ ಇದೆ. ಈ ನಮ್ಮ ಗಂಗಾವತಿಯ ಸಮಸ್ತ ಜನತೆ ಇಲ್ಲಿ ಪಾಲ್ಗೊಂಡಿದೆ. ಇದಕ್ಕೆ ಸಾಕ್ಷಿಭೂತ ಅಂತ ಹೇಳಿದ್ರೆ ನಮ್ಮ ಭಾರತವನ್ನು ಅರಿಯೋದು, ನಮ್ಮ ಭಾರತಕ್ಕೂ ಜಾನೋ ಅನ್ನುವ ಒಂದು ಪರಿಕಲ್ಪನೆ ಇಟ್ಕೊಂಡು ಮಕ್ಕಳಿಂದ ಹಿಡ್ಕೊಂಡು ಯುವಕರಿಗೆ ಮತ್ತು ದೇಶದ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಭಾರತದ ಪರಿಕಲ್ಪನೆ ಏನಿದೆ, ಭಾರತ ಅಂದರೆ ಏನು, ಭಾರತದಲ್ಲಿ ಯಾವ ರೀತಿಯಾಗಿ ಸಂಪತ್ತಿದೆ, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ವ್ಯವಧಾನ ಮಕ್ಕಳಿಂದ ಬೆಳೀಬೇಕು, ಮಕ್ಕಳಿಂದ ಪ್ರಾರಂಭವಾಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಭಾರತಕ್ಕೂ ಜಾನೋ ಅನ್ನೋ ದೃಷ್ಟಿ. ಎರಡನೇದಾಗಿ ಆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದೆ. ಆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಸಂಯಮ ಬೆಳೀತದೆ ಮತ್ತು ಯಾವ ರೀತಿ ಚಿತ್ರವನ್ನು ಬರೆದ್ರೆ ಸಮಗ್ರವಾದ ಕಲ್ಪನೆ ಉಂಟಾಗಬೇಕು ಮಕ್ಕಳಲ್ಲಿ, ಮತ್ತು ಆ ಒಂದು ಚಿತ್ರವನ್ನು ಬಿಡಿಸಿದಾಗ ಭಾರತದ ಕಲ್ಪನೆ ಇರ್ಬೋದು, ಸಮಗ್ರ ಕಲ್ಪನೆ ಇರ್ಬೋದು, ಎಲ್ಲ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು, ಜಾತ್ಯತೀತತೆಯನ್ನು ಬೆಳೆಸ್ಕೊಳ್ಬೇಕು, ಸಮಗ್ರವಾಗಿ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನು. ಮೂರನೇದಾಗಿ ಇಲ್ಲಿ ಕ್ವಿಜ್ ಕಾಂಪಿಟೇಷನು ಇಟ್ಟಿದೆ. ಕ್ವಿಜ್ ಅಂದರೆ ಮಕ್ಕಳಿಗೆ ಜ್ಞಾನವನ್ನು ಪಸರಿಸಬೇಕು, ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳನ್ನು ಅರಿತುಕೊಳ್ಬೇಕು. ಅದು ಭೌಗೋಳಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ವಿವಿಧ ಸಂಪತ್ತುಗಳನ್ನು ಅರಿತುಕೊಳ್ಳೋದಾಗಿರ್ಬೋದು. ಇದನ್ನೆಲ್ಲ ತಿಳ್ಕೊಂಡ್ರೆ ಮಕ್ಕಳು ಜಾಣರಾಗ್ತಾರೆ. ಇದಕ್ಕೆ ಮೂಲವಾದ ಒಂದು ಪರಿಕಲ್ಪನೆ ಒಂದು ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ಈ ಭಾರತ ವಿಕಾಸ ಪರಿಷತ್ತಿಂದ ಒಬ್ಬ ಭಾರತ್ ಕೋ ಜಾನೋ ಅನ್ನುವ ಪುಸ್ತಕವನ್ನು ಓದಿದರೆ ಸಾಕು, ಇಡೀ ಭಾರತದ ಕಲ್ಪನೆಯನ್ನು ನಾವು ಪಡೆದುಕೊಳ್ಳಬಹುದು. ಒಬ್ಬ ನಮ್ಮ ಭಾರತ ವಿಕಾಸ ಪರಿಷತ್ತಿಂದ ಈ ಒಂದು ಭಾರತ್ ಕೋ ಜಾನೋ ಅನ್ನುವ ಪುಸ್ತಕವನ್ನು ಹಿಡ್ಕೊಂಡು IAS ಆಫೀಸರ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಭಾರತದ ಇಡೀ ಸಂವಿಧಾನವನ್ನು ಇರ್ಬೋದು ಅಥವಾ ಆ ಇಡೀ ಭಾರತದ ಪರಿಕಲ್ಪನೆಯನ್ನು ಆ ಪುಸ್ತಕದಲ್ಲಿ ನಮಗೆ ಸಿಗ್ತದೆ. ಈ ಎಲ್ಲ ಇಟ್ಕೊಂಡು ಅಂದರೆ ಭಾರತದ ಪರಿಕಲ್ಪನೆ ಇಟ್ಕೊಂಡು ಎಲ್ಲರಿಗೂ ಉಂಟಾಗಬೇಕು, ಜ್ಞಾನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ಕಾರಣೀಕರ್ತರಾದ ಗಂಗಾವತಿಯ ಜನತೆ, ಸ್ಪೆಷಲಿ ಆಗಿ ಅನೇಕ ಶಾಲೆಗಳು, ಶಾಲೆಯ ಮಕ್ಕಳು, ಶಾಲೆಯ ಪೇರೆಂಟ್ಸು, ಶಾಲೆಯ ಶಿಕ್ಷಕರು
ನಮ್ಮ ಗಂಗಾವತಿಯ ಜನತೆ ಪಾಲ್ಗೊಂಡಿದೆ. ಇದಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಇದಕ್ಕೆ ಸಹಕರಿಸಿದ ಗಂಗಾವತಿಯ ಜನತೆಗೆ ನನ್ನ ದೊಡ್ಡ ಸಲಾಮನ್ನು ಹೇಳ್ತೀನಿ. ಇದಕ್ಕೆ ಸಹಕರಿಸಿದ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ.